ವೆಲ್ಕಮ್ ಟು ಫುಲ್ ಅಡುಗೆ ಮನೆ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಪ್ರತಿಭಾ. ಹೌದು, ಕಡಲೆ ಬೀಜ ನೋಡಿದ್ರೆ ಸಾಕು ಉತ್ತರ ಕರ್ನಾಟಕ ರೆಸಿಪಿ. ಈ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ವಿಷಯನ ಹೇಳಬೇಕು. ನಂಗೆ ಸುಮಾರು ಕಮೆಂಟ್ಸ್ ಬಂದಿದ್ದು, ಸುಮಾರು ಅಂದ್ರೆ ಒಂದು 2-3 ಜನ ಇದ್ದಾರೆ, ಅವ್ರು ಕಮೆಂಟ್ ಮಾಡ್ತಾ ಇದ್ದಾರೆ, ಮೇಡಮ್ ನೀವು ಶುದ್ಧ ಕನ್ನಡ ಮಾತಾಡಿ, ನೀವು ಒಂದೊಂದು ಇಂಗ್ಲಿಷ್ ಪದಗಳನ್ನ ಯೂಸ್ ಮಾಡ್ತೀರಿ ಅಂತ ಹೇಳಿ. ಈ ತರನು ಕಮೆಂಟ್ಸ್ ಬಂದಿದ್ದಾವೆ. ಒಬ್ರು ಕನ್ನಡದಲ್ಲಿ ಮಾತಾಡಿ, ಒಬ್ರು ಇಂಗ್ಲಿಷ್ ಅಲ್ಲಿ ಮಾತಾಡಿ, ನಮ್ಗೆ ಕರ್ನಾಟಕದವ್ರಿಗಿಲ್ಲ, ನಾವು ಕನ್ನಡ ಬರಲ್ಲ ಅಂತಾನು ಕಮೆಂಟ್ ಮಾಡಿದ್ದಾರೆ. ಬಟ್ ಎಲ್ಲಾರ್ದು ರಿಕ್ವೈರ್ಮೆಂಟ್ಸ್ ನಾನು ಫುಲ್ಫಿಲ್ ಮಾಡಬೇಕಾಗುತ್ತೆ. ಇನ್ನೊಂದಾಗಿ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ, ನಾನು ಪ್ರತಿಭಾ ಮಹಾರಾಷ್ಟ್ರದವಳು ಇರೋದ್ರಿಂದ ನಮ್ದು ಬಿಜಾಪುರ ಸೋಲಾಪುರ ಬೌಂಡ್ರಿಯಲ್ಲಿ ಬರುತ್ತೆ. ಹಂಗಾಗಿ ನಂದು ಒಂದ್ ಸ್ವಲ್ಪ ಮರಾಠಿ ಟಚ್ ಇರೋದ್ರಿಂದ ನಂದು ಕನ್ನಡ ಅಷ್ಟು ನಿಮ್ಗೆ ಪ್ಯೂರ್ ಆಗಿ ಗೊತ್ತಾಗಂಗಿಲ್ಲ. ನಾನು ಬೆಂಗಳೂರು ಬಂದ ನಂತರನೇ ಇಷ್ಟೆಲ್ಲ ಚೆನ್ನಾಗಿ ಕನ್ನಡ ಕಲ್ತಿದ್ದೀನಿ, ಅದಕ್ಕೆ ನಾನು ತುಂಬಾ ಖುಷಿ ಇರ್ತೀನಿ. ಮತ್ತೆ ಕೆಲವೊಂದು ನಾನು ಇಂಗ್ಲಿಷ್ ಪದಗಳನ್ನ ಯಾಕೆ ಬಳಸ್ತೀನಿ ಅಂದ್ರೆ, ನನ್ಗೆ ಆ ತರ ಮಾತಾಡೋಕೆ ನಂಗೆ ಫ್ಲೂಯೆನ್ಸಿ ಆಗ್ಲಿ, ಮತ್ತೆ ಒಂಥರ ನನಗೆ ಕಂಫರ್ಟ್ ಅನ್ಸುತ್ತೆ ಅಂತ ನಾನು ಮಾತಾಡ್ತೀನಿ. ಹಾಗಾಗಿ ನಾನು ಕೆಲವೊಂದೊಂದ್ಸರ್ತಿ ಇಂಗ್ಲಿಷ್ ಪದಗಳನ್ನ ಒಂದ್ ಸ್ವಲ್ಪ ಜಾಸ್ತಿ ಬಳಸ್ತೀನಿ. ಯಾಕಂದ್ರೆ ನಾನು ಒಂದೊಂದ್ಸರ್ತಿ ಬೇಕಾದ್ರೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಕನ್ನಡದಾಗ ಶುದ್ಧ ಏನಂತಾರೆ ಅಂತ ನಾನು ಅದನ್ನ ಯೋಚನೆ ಮಾಡಿ ವಿಡಿಯೋ ಮಾಡಕ್ ಹೋದ್ರೆ ವಿಡಿಯೋ ತುಂಬಾ ಲೆಂದಿ ಆಗ್ಬಿಡ್ತೈತಿ. ಹಂಗಾಗಿ ನನಗೆ ಯಾವ ಲ್ಯಾಂಗ್ವೇಜ್ ಆಗಲಿ ಕಂಫರ್ಟ್ ಆಗಿ ಇರುತ್ತೆ, ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಒಬ್ರು ಮೇಡಮ್ ನೀವು ಇಂಗ್ಲಿಷಲ್ಲಿನೂ ಮಾತಾಡಿ, ಒಬ್ರು ಕನ್ನಡದಲ್ಲಿ ಮಾತಾಡಿ ಅಂದ್ರಲ್ಲ. ಸೊ ಹಾಗಾಗಿ ಅವರಿಗೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಅನ್ನ ನಾನು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿನೂ ಅದಕ್ಕೋಸ್ಕರನ ಕೊಡ್ತಾ ಇದ್ದೀನಿ. ನೀವು ಅಲ್ಲಿ ಹೋಗ್ಬಿಟ್ಟು ಎಲ್ಲಾನು ನೋಡ್ಕೋಬಹುದು ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಅನ್ನ. ಮತ್ತೆ ಇವತ್ತಿನ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹಿಂಡಿ ಕಮೆಂಟ್ಸ್ ಅನ್ನ ತುಂಬಾ ಜಾಸ್ತಿ ಬಂದಿದ್ದಾವೆ. ಅವರಿಗೋಸ್ಕರ ಇವತ್ತಿನ ಈ ರೆಸಿಪಿನ ಮಾಡ್ತಾ ಇದ್ದೀವಿ. ಹಾಗೂ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ವಿಡಿಯೋನು ಕೂಡ ನಾವು ಅಪ್ಲೋಡ್ ಮಾಡಿದೀವಿ, ಅದನ್ನು ಕೂಡ ನೀವು ನೋಡಿ. ಮತ್ತೆ ಹಾಸನ ಬೆಂಗಳೂರದ್ದು ಏನ್ ಫೇಮಸ್ ಸಾಂಬಾರ್ ಪುಡಿ ರೆಸಿಪಿ ಇದೆ ಅದನ್ನು ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೂಡ ನೀವು ನೋಡಬಹುದು. ಮತ್ತೆ ನಮ್ದು ವಾಟ್ಸ್ಆಪ್ ಗ್ರೂಪ್ ಅನ್ನ ನೀವು ಜಾಯಿನ್ ಆಗ್ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಲಿಂಕ್ ಗ್ರೂಪ್ ಅನ್ನ ಕೊಟ್ಟಿದ್ದೀನಿ. ಅದ್ರ ಜೊತೆ ನೀವು ನಮ್ಮ ಜೊತೆ ಕನೆಕ್ಟ್ ಆಗಬಹುದು. ಏನೇ ಸಜೆಷನ್ಸ್ ಆಗಲಿ, ಟಿಪ್ಸ್ ಆಗಲಿ, ಮತ್ತೆ ಏನೇ ಬಿಸ್ನೆಸ್ ಐಡಿಯಾಸ್ಗಳನ್ನು ಕೂಡ ನೀವು ನಮ್ಮ ಜೊತೆ ಶೇರ್ ಮಾಡ್ಬೇಕಂದ್ರೂ ಕೂಡ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬಹುದು. ಮತ್ತೆ ಇವತ್ತಿನ ಈ ಶೇಂಗಾ ಹಿಂಡಿ ಮಾಡ್ಬೇಕಂದ್ರೆ ಇದ್ರ ಒಳಗಡೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಕಡಲೆ ಬೀಜನೇ. ಸೊ ಕಡಲೆ ಬೀಜ ನೀವು ಯಾವ ತರ ತಗೋತೀರಿ ಮತ್ತೆ ಯಾವ ತರ ಹುರಿತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಐತಿ. ಫುಲ್ ವಿಡಿಯೋ ಶೇಂಗಾ ಹುರಿಯೋದ್ರ ಇಟ್ಕೊಂಡು ಬೇಕಂದ್ರೆ ಕಮೆಂಟ್ ಹಾಕಿ, ಅದನ್ನು ಕೂಡ ತಗೊಂಡ್ ಬರ್ತೀನಿ. ಇವಾಗ ಆಲ್ರೆಡಿ ನೋಡಿ ಇಲ್ಲಿ ನಾನು ಫಸ್ಟ್ ಕ್ಲಾಸ್ 1 ನಂಬರ್ ಶೇಂಗಾ, ಇದನ್ನು ನಮ್ ಸೈಡ್ ಇಲ್ಲಿ ಬೆಂಗಳೂರಲ್ಲಿ ಈ ತರ ಸಿಗಲ್ಲ. ಇದನ್ನು ಕೂಡ ನಾನು ಬಿಜಾಪುರಿಂದಾನೇ ತಗೊಂಡ್ ಬಂದಿರೋದು. ಈ ಶೇಂಗಾನ ತಗೊಂಡ್ಬಿಟ್ಟು ಚೆನ್ನಾಗಿ ಹುರಿದಿರೋದು. ಯೂಶುವಲಿ ನಮ್ ಸೈಡು ಭಟ್ಟಿಯಲ್ಲಿ ಹುರಿತಾರೆ. ಆ ಶೇಂಗಾನ ತಗೊಂಡ್ಬಿಟ್ಟು ನಾವು ಕಡಲೆ ಬೀಜ ಚಟ್ನಿ ಪುಡಿ ಮಾಡಿದ್ರೆ ತುಂಬಾ ಸಖತ್ತಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮತ್ ನಾವು ಶೇಂಗಾ ಹಿಂಡಿ ಮಾಡಕ್ ಹೋದ್ರೆ ಅದಕ್ಕೆ ತಾನೇ ಎಣ್ಣೆ ಬಿಡುತ್ತೆ. ಹಂಗಾಗ್ಬಿಟ್ಟು ಸೊ ಶೇಂಗಾ ನೀವು ಯಾವ ತರ ತಗೋತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಐತಿ. ದಪ್ಪ ಇರುವಂತ ಶೇಂಗಾನ ತಗೊಳ್ಳಿ, ಅದನ್ನ ಚೆನ್ನಾಗಿ ಹುರಿದು ಮೇಲ್ಗಡೆದು ಸಿಪ್ಪೆನ ತಕ್ಕೋಬೇಕು. ಸೊ ಇವಾಗ ನಾ ಇಷ್ಟೆಲ್ಲ ತೆಗ್ದಿದ್ದೀನಿ. ನೀವು ಬೇಕಂದ್ರೆ ಒಳಕಲ್ಲಲ್ಲಿ ಕೂಡ ಕುಟ್ಟಿ ಕೂಡ ನೀವು ಮಾಡ್ಕೋಬಹುದು. ನನಗೆ ಇವಾಗ ಸುಮಾರು ಶೇಂಗಾ ಹಿಂಡಿ ಆರ್ಡರ್ಸ್ ಅನ್ನು ಕೂಡ ಬಂದಾಗ ನಾನು ಒಳ್ಳಲ್ಲಿ ಕುಟ್ಟಿರೋದು ಸ್ಪೆಷಲ್ ಬಿಜಾಪುರ ಸೈಡು ಯಾವ ತರ ಒಳ್ಳಲ್ಲಿ ಕೊಡ್ತಾರೆ ಅದೇ ತರ ಶೇಂಗಾ ಹಿಂಡಿನ ನಾನು ಕೆಲವೊಬ್ರು ನಮ್ದು ಕಸ್ಟಮರ್ಗಳಿಗೆ ಕೊಟ್ಟಿದ್ದೀನಿ. ಅವ್ರು ತುಂಬಾ ಸ್ಯಾಟಿಸ್ಫೈಡ್ ಇದ್ದಾರೆ. ಬಟ್ ಈ ವಿಡಿಯೋನು ಮಾಡಿ ತೋರಿಸಿ ಅಂದ್ರು, ಬಟ್ ಅಲ್ಲಿ ಒಳ್ಳಕಲ್ಲಲ್ಲಿ ಕುಟ್ಟಿ ನಾನು ಮಾಡಿ ತೋರ್ಸೋಕಾಗಂಗಿಲ್ಲ ಅಂತೇಳಿ ಗ್ರೈಂಡರ್ ಅಲ್ಲಿ ಸೇಮೇ ಆಗುತ್ತೆ. ಯಾಕಂದ್ರೆ ಈ ಗ್ರೈಂಡರ್ ಕಲ್ಲಿದೆ. ಸೊ ಹಂಗಾಗ್ಬಿಟ್ಟು ತುಂಬಾ ಸಖತ್ತಾಗಿ ಅದೇ ಟೇಸ್ಟ್ ಅದೇ ಫ್ಲೇವರ್ ಬರುತ್ತೆ. ಮಿಕ್ಸರ್ ಅಲ್ಲಿ ಮಾಡಕ್ ಹೋದ್ರೆ ನಿಮ್ಗೆ ಆ ಟೇಸ್ಟ್ ಆ ಫ್ಲೇವರ್ ಬರಲ್ಲ. ಸೊ ನೋಡಿ ಇವಾಗ ಕಡಲೆ ಬೀಜ ಇಲ್ಲಿ 1/2 kg ಕಡಲೆ ಬೀಜ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಹುರ್ಕೊಂಡು ಮೇಲ್ಗಡೆದು ಸಿಪ್ಪೆನ ತಕೊಂಡಿದೀವಿ. ಈ ತರ ನಮ್ದು ಕಡಲೆ ಬೀಜನ ಹುರಿಬೇಕು. ಇವಾಗ ನೆಕ್ಸ್ಟ್ ಇದ್ರ ಒಳಗಡೆ ಏನ್ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲಿ 2 ಗಂಟೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊಳ್ತಾ ಇದೀವಿ. ಇದಕ್ಕೇನೆ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದೀವಿ. ಪ್ರತಿಭಾ ಕಲ್ಲುಪ್ಪು ಹಾಕೋಬೋದಾ? ಕಲ್ಲುಪ್ಪು ಹಾಕೋಬಹುದು ಆಶಾ. ಬಟ್ ಕಲ್ಲುಪ್ಪು ಏನಾಗುತ್ತೆ ಮಧ್ಯದಲ್ಲಿ ಎಲ್ಲಾದ್ರೂ ಉಳ್ಕೊಂಡಿದ್ರೆ ತಿನ್ಬೇಕಾದ್ರೆ ಬಾಯಲ್ಲಿ ಸಿಗುತ್ತೆ. ಇವಾಗ ಇಷ್ಟೆಲ್ಲ ಮಾಡ್ಕೊಂಡು ಇಲ್ಲಿ ನಾನು ಗ್ರೈಂಡರ್ ಬಟನ್ ಆನ್ ಮಾಡ್ತೀನಿ. ಆವಾಗ ನೀಟಾಗಿ ನೀವು ಗ್ರೈಂಡರ್ ಅಲ್ಲಿ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡಿ. ನಾನ್ ಮಾಡ್ತಾ ಇದ್ದೀನಿ ಅಂತೇಳಿ ನೀವು ಕೈಯನ್ನ ಎಲ್ಲ ಹಾಕೋದ್ ಮಾಡಬೇಡಿ, ನೋಡ್ಬಿಟ್ಟು ಮಾಡಿ. ಸೊ ನೋಡಿ ಇವಾಗ ಆನ್ ಮಾಡಿದಾಗ ಇದು ಸಡನ್ ಆಗಿ ತಿರ್ಗಲ್ಲ ಆಶಾ. ಹಂಗಾಗ್ಬಿಟ್ಟು ನಾವು ಇದನ್ನ ಒಂದ್ ಸ್ವಲ್ಪ ಆನ್ ಆಫ್ ಮಾಡಿ ಇದನ್ನ ಕಲ್ಲನ್ನ ಇದು ತೆಳಗಡೆದು ಲೂಸ್ ಮಾಡ್ತಾ ಹೋಗ್ಬೇಕು. ಅವಾಗ ಇದನ್ನ ತಾನೇ ತಿರುಗುತ್ತೆ ಕಲ್ಲು. ನೋಡಿ ಈ ತರ ನಾವು ಸ್ವಲ್ಪ ತಿರುಗಿಸ್ಬೇಕು. ಕೆಳಗಡೆ ಕೈನ ಹಿಡಿಬೇಕು. ಕೈ ಮತ್ತೆ ಕೈ ಏನ್ ಬೇಕಾದ್ರೂ ಇಡ್ಬೋದು. ಬಟ್ ನನಗೆ ಇದು ರೂಢಿ ಇದೆ, ಹಾಗಾಗಿ ನಾನು ಹಿಂಗೆ ಮಾಡಿದ್ದೀನಿ. ಇದನ್ನೇ ಇಲ್ಲಿ ಸಣ್ಣ ಆಗಬೇಕು. ಈ ತರ ಮಾಡಿದ್ರೆ ಎಣ್ಣೆ ಬಿಡುತ್ತೆ. ಮೇಲ್ಗಡೆ ಎಣ್ಣೆ ಹಾಕೋ ಅವಶ್ಯಕತೆ ನಮ್ಗಿಲ್ಲ.
ನೋಡಿ ಇದನ್ನ ಒಂದ್ ಸ್ವಲ್ಪ ಸಣ್ಣ ಆದ ನಂತರ ನಾವು ಇದನ್ನ ಬಂದ್ ಮಾಡ್ಬೇಕು ಆಶಾ. ಇವಾಗ ಎಣ್ಣೆ ಬಿಡೋಕು ಇಲ್ಲಿ ಸ್ಟಾರ್ಟ್ ಆಗಿದೆ, ಬಟ್ ತುಂಬಾ ಚೆನ್ನಾಗಿ ಎಣ್ಣೆ ಬಿಡುತ್ತೆ. ಇದನ್ನ ನೀವು ಬೇಕಂದ್ರೆ ಒಂದ್ ತಿಂಗಳು ಇಟ್ಕೊಂಡ್ ತಿನ್ಬೋದು, ಫ್ರಿಜ್ಜಿಗೂ ಇಟ್ಕೋಬಹುದು. ಇವಾಗ ನೋಡಿ ನಾನು ಆಫ್ ಮಾಡಿದ್ದೀನಿ. ಈ ತರ ನೋಡಿ ಕಡಲೆ ಬೀಜದ ಎಣ್ಣೆ ತುಂಬಾ ಚೆನ್ನಾಗಿ ಬಿಟ್ಟಿದೆ. ಇಲ್ಲಿ ಗೊತ್ತಾಗುತ್ತೆ ನೋಡಿ, ಈ ತರ ಮುದ್ದೆ ಆಗುತ್ತೆ. ಇನ್ನೊಂದ್ ಸ್ವಲ್ಪ ಇದು ದಪ್ಪ ದಪ್ಪ ಇದೆ, ಬಟ್ ದಪ್ಪ ದಪ್ಪ ಇರೋದ್ರಿಂದ ಇದನ್ನ ಇನ್ನೊಂದ್ ಸರ್ತಿ ಅಷ್ಟೇ ನಾವು ತಿರ್ಗಿಸ್ಕೋಬೇಕು. ತುಂಬಾ ದಪ್ಪನೂ ಇರಬಾರ್ದು. ನೀವು ಕೇರ್ಫುಲ್ ಆಗಿ ಮಾಡಿ. ಇವಾಗ ನೋಡಿ ಇದನ್ನ ಆಫ್ ಮಾಡಿದ್ದೀನಿ. ಇದು ನೋಡಾಶ ನೋಡಿ ಕರೆಕ್ಟ್ ಆಗಿದೆ, ಸಣ್ಣ ಆಗಿದೆ. ಸೊ ಇವಾಗ ನಾವು ಇದ್ರ ಒಳಗಡೆ ಖಾರದ ಪುಡಿನ ಹಾಕೋಬೇಕು. ಕೆಲವೊಬ್ರು ಜೀರಿಗೆನೂ ಹಾಕ್ತಾರೆ ಅಶ, ಆಮೇಲೆ ಕರಿಬೇವು ಸೊಪ್ಪು ಹಾಕ್ತಾರೆ. ಬಟ್ ನಿಮ್ಗೆ ಅಥೆಂಟಿಕ್ ಉತ್ತರ ಕರ್ನಾಟಕದ ಶೇಂಗಾ ಹಿಂಡಿ ಅಂದ್ರೆ ಇದನ್ನ ಈ ತರಾನೇ ಮಾಡೋದು. ನಿಮ್ಗೆ ಅಡಿಷನಲ್ ಫ್ಲೇವರ್ಸ್ಗೋಸ್ಕರ ಬೇಕಂದ್ರೆ ಮಾಡ್ಬೇಕು, ಇಲ್ಲ ಅಂದ್ರೆ ಇದು ಅಥೆಂಟಿಕ್ ರೆಸಿಪಿ. ಇಲ್ಲಿ ನಾನು ಪ್ಯೂರ್ ಬ್ಯಾಡಗಿ ಚಿಲ್ಲಿ ಪೌಡರ್ ಅನ್ನ ತಗೊಂಡಿದ್ದೀನಿ, ಅಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ. ಸೊ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿಯಿಂದಾನೇ ಇವತ್ತಿನ ಈ ರೆಸಿಪಿ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾವು ಚಟ್ನಿ ಪುಡಿಯಲ್ಲಿ ಗುಂಟೂರು ಮತ್ತೆ ಬ್ಯಾಡಗಿ ಮಿಕ್ಸ್ ಮಾಡಿ ಹಾಕ್ತಿವಿ, ಬಟ್ ನಮ್ದು ಒಬ್ರು ಕಸ್ಟಮರ್ಗೋಸ್ಕರ ಇವತ್ತು ನಾವು ಬರೇ ಬ್ಯಾಡಗಿ ಖಾರದ ಪುಡನ್ನ ಯೂಸ್ ಮಾಡಿಬಿಟ್ಟು ಮಾಡ್ತಾ ಇದ್ದೀವಿ. ಸೊ ನೀವು ಬೇಕಂದ್ರೆ ಬರೀ ಬ್ಯಾಡಗಿ ಚಿಲ್ಲಿ ಪೌಡರ್ ಅಲ್ಲಿನೂ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಗುಂಟೂರದ್ದು ಮಾಡ್ಕೋಬಹುದು. ಸೊ ಇದನ್ನ ಖಾರ ಜಾಸ್ತಿ ಇರಂಗಿಲ್ಲಲ್ಲ, ಹಾಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಹಾಕ್ಬಿಟ್ಟು ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು. ಆನ್ ಮಾಡ್ಬೇಕಲ್ಲ, ಆನ್ ಮಾಡ್ಬೇಕು ಅಷ್ಟೇ. ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಆನ್ ಮಾಡೋಣ. ಸೊ ಇದನ್ನ ಇವಾಗ ಆನ್ ಮಾಡ್ಕೊಳ್ಳೋಣ. ಇದು ಎಣ್ಣೆ ಬಿಡುತ್ತಲ್ಲ ಅಶಾ, ಹಂಗಾಗಿ ಸುತ್ತಲ್ಲ ಇದು. ಹಾಗಾಗಿ ಸ್ವಲ್ಪ ನಾವು ಈ ತರ ಸುತ್ತಿಸ್ಬಿಟ್ಟು ಮತ್ತೆ ಆನ್ ಮಾಡಿದ್ರೆ ಸಾಕು, ಚೆನ್ನಾಗಿ ಎಣ್ಣೆ ಬಿಡುತ್ತೆ. ಸ್ಮೆಲ್ ಅಂತೂ ಸೂಪರ್ ಆಗಿ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬೆಳ್ಳುಳ್ಳಿ ಫ್ಲೇವರು. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬಿಟ್ಟು ನೀವು ಬೇಕಂದ್ರೆ ಅವಾಗ ಜೀರಿಗೆನ ಹಾಕೋಬಹುದು. ಹಿಂಗು ಕೂಡ ಹಾಕೋತಾರೆ, ಬಟ್ ನಾನು ಹಿಂಗ್ ಹಾಕಿಲ್ಲ, ಯಾಕಂದ್ರೆ ಅಥೆಂಟಿಕ್ ವೇ ಇಂದ ಹೆಂಗ್ ಮಾಡ್ತಾರೆ ಅದೇ ತರ ನಾನು ಮಾಡ್ತಾ ಇದ್ದೀನಿ. ಸೊ ನೋಡಿ ಇದನ್ನ ಮತ್ತೆ ಒಂದ್ಸರ್ತಿನೂ ಆನ್ ಮಾಡಿಬಿಟ್ಟು ಇದೊಂದ್ ಸ್ವಲ್ಪ ಎಣ್ಣೆ ಬಿಡೋದ್ರಿಂದ ಮಧ್ಯದಲ್ಲಿ ಟೈಟ್ ಆಗುತ್ತೆ. ಕೈಯಿಂದ ನೀವು ತಿರುಗಿಸಿ, ಬಟ್ ಕೇರ್ಫುಲ್ ಆಗಿ ಮಾಡಿ. ನೋಡಿ ಇದನ್ನ ತುಂಬಾ ಸಣ್ಣ ಮಾಡಿದ್ರೆ ಅಶಾ ಪುಡಿ ತರ ಚೆನ್ನಾಗಿರಲ್ಲ. ಹೌದು, ಸ್ವಲ್ಪ ಅಗಲಗಳಾಗಿನೇ ಇರ್ಬೇಕು. ಇವಾಗ ನಾನು ಆಫ್ ಮಾಡಿದ್ದೀನಿ, ನೋಡಿ ತಾನೇ ಎಣ್ಣೆ ಬಿಟ್ಟಿದೆ. ಇನ್ನ ಒಳ್ಳಕಲ್ಲಲ್ಲಿ ಮಾಡಿರೋದು ಇದಕ್ಕಿಂತ ಜಾಸ್ತಿ ಎಣ್ಣೆ ಬಿಡುತ್ತೆ. ನಿಮ್ಗೆ ಅದನ್ನು ಕ್ವಾಲಿಟಿ ನಾನು ತೋರಿಸ್ತೀನಿ, ಬಟ್ ಈ ತರ ಕಲ್ಲಲ್ಲಿ ಮಾಡ್ಕೊಂಡ್ರೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಕೈಗೂ ಕೂಡ ನೋಡಿ ಅಶಾ ತಿಂದು ಖಾರ ನಮ್ಮಲ್ಲಿ ಕುಟ್ಟಬೇಕಾದ್ರೆ ಇದೇ ತರ ತಿಂತೀವಿ. ಘಮ ಘಮ ಅಂತಿದೆ. ಬೆಳ್ಳುಳ್ಳಿ ವಾಸನೆ ತುಂಬಾ ಚೆನ್ನಾಗಿರ್ತದೆ. ಚೆನ್ನಾಗೈತಾ? ನಮ್ಮ ಮಮ್ಮಿಗೂ ಫೇವರೇಟ್ ಇದು. ಹೌದಾ? ತುಂಬಾ ಟೇಸ್ಟಿ ಆಗಿದೆ. ಚೆನ್ನಾಗಿ ಖಾರ ಕರೆಕ್ಟ್ ಆಗಿದೆ. ಸೊ ಬೆಳ್ಳುಳ್ಳಿ ಫ್ಲೇವರು ಅದು ತುಂಬಾ ಚೆನ್ನಾಗಿದೆ. ಸೊ ನೋಡಿದ್ರೆಲ್ಲ ಉತ್ತರ ಕರ್ನಾಟಕದ ನಾವು ಇದನ್ನ ಖಾರದ ಪುಡಿನ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ಇದನ್ನ ಯಾವ ತರ ತಿನ್ನೋದು ಅಂತಾನು ನಾನು ತೋರಿಸ್ತೀನಿ. ಇವಾಗ ಇದನ್ನ ಪಕ್ಕಕ್ಕೆ ಇಡ್ತೀನಿ, ಆಮೇಲೆ ಒಳ್ಳಲ್ಲಿ ಕುಟ್ಟಿರೋದೇನಿದೆಯಲ್ಲ ಅದನ್ನು ನಾನು ನಿಮ್ಗೆ 2 ಕ್ವಾಲಿಟಿನ ತೋರಿಸ್ತೀನಿ. ನೋಡೋಣ ಬನ್ನಿ. ನೋಡಿ ಇವಾಗ ನಾವು ಕೊಟ್ಟಿರೋದು ಇದು ಚಟ್ನಿ ಪುಡಿ. ಇದನ್ನ ಆಶಾ ಚಟ್ನಿ ಪುಡಿ ನಾವು ದೋಸೆಗೆ ಉತ್ತಪ್ಪಕ್ಕೆ ಮೇಲೆ ಉದುರಿಸ್ಕೊಂಡು ತುಪ್ಪ ಹಾಕೊಂಡು ತುಂಬಾ ಸಖತ್ತಾಗಿರುತ್ತೆ. ಹೌದು, ಪರಾಟಗಳಿಗೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಅಷ್ಟೇ ಉದ್ರಾಗಿನೂ ಇದೆ. ಇದು ಇತ್ತಲ್ಲ ಶಾ, ಇದು ಒಳಕಲ್ಲಲ್ಲಿ ಕೊಟ್ಟಿರೋದು. ಇದನ್ನು ಕೂಡ ಅದಕ್ಕೆ 2 ಮೆಣಸಿನಕಾಯಿ ಹಾಕಿದೆ ಅಲ್ಲ, ಇದಕ್ಕೆ 2 ಮೆಣಸಿನಕಾಯಿ ಹಾಕಿದ್ದೀವಿ. ಒಳಕಲ್ಲಲ್ಲಿ ಕೊಟ್ಟಿರೋದು. ಇದನ್ನು ಅಷ್ಟೇ ಸಾಫ್ಟ್ ಆಗಿ ಬರುತ್ತೆ. ಸೊ ಇಷ್ಟೇ ಡಿಫ್ರೆನ್ಸ್ ಇರೋದು ಇದಕ್ಕೆ. ಸೊ 2 ಇದೆ, 2 ಕಲರು. ಬಟ್ ಆಕ್ಚುಲಿ ನನಗೆ ಕೆಲವೊಂದೊಂದ್ಸರ್ತಿ ಈ ಕಲರ್ ತುಂಬಾ ಇಷ್ಟ ಆಗುತ್ತೆ, ಅಗಳಾಗಿದೆ ಆಶಾ. ಬಟ್ ನಾನು ದೋಸೆಗೆ ಉತ್ತಪ್ಪಕ್ಕೆಲ್ಲ ಈ ತರ ಮಾಡ್ಕೊಂಡು ಇಟ್ಕೊಂಡಿರೋದು. ಸೊ ಇವಾಗ ಈ 2 ಚಟ್ನಿ ಪುಡಿ ಇವಾಗ ನೀವು ನೋಡಿದ್ದೀರಾ. ಇದನ್ನ ಹೆಂಗ್ ತಿನ್ನೋದು ಅಂತ ಹೇಳ್ತೀನಿ ನೋಡಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಆಶಾ ಈ ತರ ಅನ್ನ ಇರುತ್ತಲ್ಲ, ಈ ತರ ಅನ್ನಕ್ಕೆ ಇದು ಚಟ್ನಿ ಪುಡಿ ಹಾಕೊಂಡು, ಇಲ್ಲ ಮೊಸರು ಜೊತೆ ಈ ತರ ಚಟ್ನಿ ಪುಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ತುಪ್ಪ ತಿನ್ನೋರು ತುಪ್ಪ ತಿಂತಾರೆ. ಸ್ವಲ್ಪ ಅನ್ನ ಆರಿದೆ ಆಶಾ, ಇದು ಬೆಳಗ್ಗೆ ಮಾಡಿರೋದು ಇರೋದ್ರಿಂದ. ಸೊ ಇದಕ್ಕೆ 1 ಸ್ಪೂನ್ ಎಣ್ಣೆ ಆಪ್ಷನಲ್, ಇಲ್ಲ ಮೊಸರು ಜೊತೆ ಕಲ್ಸ್ಕೊಂತೀನಿ. ಬಟ್ ನಾವು ಉತ್ತರ ಕರ್ನಾಟಕದ ಒಂದು ಸ್ವಲ್ಪ ಎಣ್ಣೆ, ಕಡಲೆ ಬೀಜದ ಎಣ್ಣೆ ಹಾಕೊಂಡು ಈ ತರ ಕಲಿಸ್ಕೊಂಡು ತಿಂತೀವಿ. ನೋಡಿ ಇಲ್ಲಿ ಕಲರು ಖಾರ ಪರ್ಫೆಕ್ಟ್ ಆಗಿದೆ, ಬಾಯಲ್ಲಿ ನೀರು ಬರತ್ತಾ ಇದೆ. ಹೌದು, ಇದು ನಮ್ದು ಫೇವ್ರೇಟ್ ಊಟ ಆಶಾ. ಇದನ್ನ ಎಷ್ಟು ಇದ್ಬಿಟ್ರೆ ನಮ್ಗೆ ಚಟ್ನಿ ಪುಡಿ ಯಾವ ಪಲ್ಯನೂ ಬೇಕಾಗಿಲ್ಲ. ನೋಡಿ ಈ ತರ
ನೀವು ಮಕ್ಕಳಿಗೆಲ್ಲಾನು ಈ ಥರ ಮಾಡಿ ಬೇಕಂದ್ರೆ ಈ ಥರ ಉಂಡೆನೂ ಕಟ್ಟಿ ಕೊಡ್ಬೋದು. ಹೌದು ನೋಡು ಆಯಿಷಾ, ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿದೆ. ಚೆನ್ನಾಗೈತೆ ಆಯಿಷಾ? ತುಂಬಾ ಚೆನ್ನಾಗಿದೆ. ಆ ಬಾಯಿಯಲ್ಲಿ ಕಡಲೆ ಬೀಜದ ಅಗಳು ಸಿಗ್ತಾ ಇರುತ್ತೆ ಒಂದೊಂದು ಇದಕ್ಕೂ. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ, ನೀವು ಅಕಸ್ಮಾತ್ ಆರ್ಡರ್ ಮಾಡಿ ಪುಡಿನೂ ತೊಗೊಂಡ್ರೆ ಅಂದರೆ ಇನ್ನೊಂದು ಸರ್ತಿ ತಗೋತೀರಾ. ಅಷ್ಟು ಟೇಸ್ಟಿಯಾಗಿ, ಅಷ್ಟು ಒಳ್ಳೆ ಫ್ಲೇವರು, ಅಷ್ಟು ಚೆನ್ನಾಗಿದೆ. ಸೊ ಯಾರಿಗಾದ್ರೆ ಈ ಚಟ್ನಿ ಪುಡಿ ಬೇಕಾಗಿದ್ರೆ ಕಮೆಂಟ್ ಮಾಡಿ. ವಾಟ್ಸಪ್ಪಲ್ಲಿ ಕೂಡ ನಾನು ನಂಬರ್ ಕೊಟ್ಟಿದ್ದೀನಿ, ಆ ವಾಟ್ಸಪ್ ನಂಬರ್ಗೆ ಕೂಡ ನೀವು ನಮಗೆ ಕಮ್ಯುನಿಕೇಟ್ ಮಾಡ್ಬೋದು. ಮತ್ತು ಅದೇ ಥರ ಈ ಚಟ್ನಿ ಪುಡಿನೂ ಕೂಡ ನೀವು ಅಲ್ಲೇ ಆರ್ಡರ್ ಮಾಡ್ಬೋದು. ಸೊ ನಿಮಗೆ ಈ ಚಟ್ನಿ ಪುಡಿ ಬೇಕಂದರೆ ವಾಟ್ಸಪ್ಪಲ್ಲಿ ಆರ್ಡರ್ ಮಾಡಿ. ವಾಟ್ಸಪ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದೆ. ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ. ಮತ್ತೆ ಹೇಳೋಕೆ ಮರಿಬೇಡಿ ಇವತ್ತಿಂದ ಈ ಚಟ್ನಿ ಪುಡಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ. ಇನ್ನೂ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು.